ಜಿಯೋಪೊಲಿಟಿಕಲಿ ಥಿಂಕಿಂಗ್ 7 ಶತ್ರು ರಾಷ್ಟ್ರಗಳು, ಇಸ್ರೇಲ್ನ ಸುತ್ತ 7 ಶತ್ರು ರಾಷ್ಟ್ರಗಳು ಇವತ್ತಿನ ಸನ್ನಿವೇಶದಲ್ಲಿ ಹಂಗಿಲ್ಲ. ಈಜಿಪ್ಟ್ ಹ್ಯಾಸ್ ಫಾಲನ್ ಇನ್ ಲೈನ್, ಜೋರ್ಡನ್ ಹ್ಯಾಸ್ ಫಾಲನ್ ಇನ್ ಲೈನ್, ಸಿರಿಯಾ ಹ್ಯಾಸ್ ಫಾಲನ್ ಇನ್ ಲೈನ್. ಸ್ವಲ್ಪ ಲೆಬನಾನ್ನಲ್ಲಿ ಒಂದಷ್ಟು ಇನ್ನು ಉಳ್ಕೊಂಡಿದೆ. ಹಿಜ್ಬುಲ್ಲಾ, ಹೌತಿ ಅಂಥ ಸಂಘಟನೆಗಳು ಕೆಲಸ ಮಾಡ್ತಿದ್ದಾವೆ ಅನ್ನೋದು ಬಿಟ್ಟರೆ, ಇಸ್ರೇಲ್ ಜೊತೆಗೆ ಇಷ್ಟು ಪರಮ ಶತ್ರುತ್ವ ಅಂತ ಉಳ್ಕೊಂಡಿರೋದು ಈಗ ಇರಾನ್ಗೆ ಮಾತ್ರ ಅನ್ನಿಸ್ತಾ ಇದೆ. ಈಗ ನೋಡಿ, ಇದಕ್ಕೆ ನಮಗೆ ಗೊಂದಲ ಯಾಕೆ ಬರುತ್ತೆ ಅಂದರೆ, ಭಾರತ ಪಾಕಿಸ್ತಾನದ ನಡುವೆ, ಭಾರತ ಚೀನಾದ ನಡುವೆ ಗಡಿ ವಿವಾದ. ಎಸ್. ಇಸ್ರೇಲ್ ಮತ್ತು ಇರಾನಿನ ನಡುವೆ ಮಿನಿಮಮ್ ಡಿಸ್ಟೆನ್ಸ್ ಇಸ್ 1500 ಕಿಲೋಮೀಟರ್. ಎಸ್ ಎಸ್. ಏನು ವಿವಾದ ನಡುವೆ ಇರಾಕ್ ಬರುತ್ತೆ, ಸಿರಿಯಾ ಬರುತ್ತೆ, ಕೆಲವು ಕಡೆಗಳಲ್ಲಿ ಇಸ್ರೇಲು, ಇರಾಕ್ ಮಧ್ಯದಲ್ಲಿ ಜೋರ್ಡನ್ ಬರುತ್ತೆ. ಸೊ ಏನು, ವಾಟ್ ಈಸ್ ದ ಏಮ್ ಆಫ್ ದಿ ವಾರ್, ಏಮ್ ಆಫ್ ದಿ ಅಟ್ಯಾಕ್ ಏನು ಅಂದರೆ, ಇರಾನ್ ಈಸ್ ಎ ಶಿಯೈಟ್. ಹೌದು. ಆ್ಯಂಡ್ ದೇ ವಾಂಟ್ ಟು ಬಿ ಡಾಮಿನೆಂಟ್ ಇನ್ ದಿ ಮುಸ್ಲಿಂ, ಶಿಯೈಟ್ ಮುಸ್ಲಿಂ ಕಮ್ಯುನಿಟಿನಲ್ಲಿ. ಅದೊಂಥರ ಹುಚ್ಚುತನ. ಬಿಕಾಸ್ ದೇ ಆರ್ ದ ಲೋನ್ಲಿ ಶಿಯೈಟ್ ನೇಷನ್. ಶಿಯಾ ಬಾಹುಳ್ಯ ಮತ್ತು ಶಿಯಾ ನಾಯಕ ಇರುವಂತ ಏಕೈಕ ದೇಶ ಮತ್ತು ಇರಾಕ್. ಶಿಯಾ ಬಾಹುಳ್ಯ, ಆದರೆ ಸುನ್ನಿಗಳಿಂದ ಆರಿಸಿಕೊಳ್ತಾ ಇದ್ದಂತ ಸುನ್ನಿಗಳು. ಈಗ ಸುನ್ನಿಗಳು ಶಿಯಾಗಳ ನಡುವೆ ತಿಕ್ಕಾಟ ನಡೀತಾನೆ ಇರುತ್ತೆ. ಹೌದು. ಬಟ್ ಇವರು ಒಂದಾಗಕ್ಕೆ ದೇ ನೀಡ್ ಎ ಕಾಮನ್ ಎನಿಮಿ ಕಾಲ್ಡ್ ಜ್ಯೂಸ್. ಓಕೆ. ಸೊ ಈ ಜ್ಯೂಸ್ ಮೇಲೆ ಇವರು ಅಟ್ಯಾಕ್ ಮಾಡಿದರೆ ಅಟ್ಲೀಸ್ಟ್ ಸುನ್ನಿಗಳು ದೇ ವಿಲ್ ಕಮ್ ಟುಗೆದರ್ ಅನ್ನೋ ಒಂದು ಹುಚ್ಚುತನ. ಇದು ಆಗಲ್ಲ. ಈಗೇನಾಗ್ತಿದ್ದಾರೆ, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಮುಸಿ ನಗ್ತಾ ಇದೆ, ಹಾಕು ಅವನಿಗೆ ಇನ್ನೊಂದು ಗುದ್ದು ಹಾಕು ಅಂತೇಳಿ. ಸೌದಿ ಅರೇಬಿಯಾ ಅಮೆರಿಕದ ಅತ್ಯಂತ ನಂಬಿಕಸ್ಥ ಗೆಳೆಯ ಈಗ. ಹೌದು. ಆಮೇಲೆ ಇದೇನು ಯೆಮೆನ್ನಿಂದ ಹೂತಿಗಳ ಮೂಲಕ ಅಟ್ಯಾಕ್ ಮಾಡಿಸ್ತಾ ಇದ್ದಾರಲ್ಲ, ದೇ ಆರ್ ನಾಟ್ ಜಸ್ಟ್ ಅಟ್ಯಾಕಿಂಗ್ ಇಸ್ರೇಲ್, ದೇ ಆರ್ ಅಟ್ಯಾಕಿಂಗ್ ಸೌದಿ ಆಲ್ಸೋ. ಎಸ್. ಸೊ ಇದೊಂಥರ ಹುಚ್ಚುತನ, ಅರ್ಥ ಆಗ್ತಾ ಇಲ್ಲ ಯಾರ ಮೇಲೆ ಅಟ್ಯಾಕ್ ಆಗ್ತಿದ್ದಾರೆ, ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡ್ತಿದ್ದಾರೆ. ಆಮೇಲೆ ಇವ್ರು ಹೇಳೋದು, ನಮಗೆ ಆಟಮಿಕ್ ಪವರ್ ಬೇಕು ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಆಟಮಿಕ್ ವೆನ್ ಇಟ್ ಈಸ್ ಎನ್ರಿಚ್ಡ್, ಇಟ್ ಈಸ್ ಯೂಸ್ಡ್ ಫಾರ್ ಓನ್ಲಿ 2 things. ಒನ್, ಎಲೆಕ್ಟ್ರಿಸಿಟಿ, ಇನ್ನೊಂದು ಅದು ಟು ಮೇಕ್ ಬಾಂಬ್. ವೆದರ್ ಇರಾಕ್, ಈಗ ಏನು 81ರಲ್ಲಿ ಇರಾಕನ್ನು ನಾಶ ಮಾಡಿದರು ಇರಾಕ್ ರೈಡಲ್ಲಿ, ಆರ್ ಇರಾನ್, ಅವ್ರಿಗೆ ಸಿಗೋವಷ್ಟು ತೈಲ ಖನಿಜ ಸಂಪತ್ತಿನಲ್ಲೇ ಬೇಕಾದಷ್ಟು ಎಲೆಕ್ಟ್ರಿಸಿಟಿ ಉಪಯೋಗಿಸ್ಕೋಬೋದು. ಯಾಕೆ ಬೇಕು ಇವರಿಗೆ? ಸೊ ನ್ಯಾಚುರಲಿ ಡೌಟ್ ಬರುತ್ತೆ. ಇಂಥ ಒಂದು ಆಟಮಿಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.